ಓಂ ಶುಂ ಶುಕ್ರಾಯ ನಮಃ ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಶುಕ್ರ ಮೀನ ರಾಶಿಯನ್ನು ಬಿಟ್ಟು ಮೇಷರಾಶಿಗೆ ಪ್ರವೇಶ ಆಗ್ತಾ ಇದೆ. 26ನೇ ತಾರೀಕು ಮಾರ್ಚ್ ಪ್ರವೇಶ ಆದರೆ 19ನೇ ತಾರೀಕು ಏಪ್ರಿಲ್ವರೆಗೂ ಶುಕ್ರ ಮೇಷರಾಶಿನಲ್ಲಿ ಫಲ ಕೊಡ್ತಾನೆ. ಹಾಗೆ ಮೊನ್ನೆ ಅನೌನ್ಸ್ ಮಾಡಿದ್ವಿ ನಮ್ಮ ಹೊಸ ಬ್ರ್ಯಾಂಡ್ ನಕ್ಷತ್ರ ತರಂಗ ಸುಲಭ ಜ್ಯೋತಿಷ್ಯ ರಹಸ್ಯಗಳು ಅನ್ನೋ ಒಂದು ಬುಕ್ನ ಲಾಂಚ್ ಮಾಡ್ತಾ ಇದ್ದೀವಿ. ನಾಳೆ 24ನೇ ತಾರೀಕು ಮಂಗಳವಾರ ಸಂಜೆ 5 ಗಂಟೆಗೆ ಬೆಂಗಳೂರಲ್ಲಿ ನಡೆಯುತ್ತೆ ನಯನ ಸಭಾಂಗಣದಲ್ಲಿ. ಪಕ್ಕದಲ್ಲಿ ಅಡ್ರೆಸ್ ಇದೆ, ಇನ್ವಿಟೇಷನ್ ಕೂಡ ಹಾಕಿದ್ದೀವಿ. ಬರೋಕ್ಕೆ ಆಸಕ್ತಿ ಇದ್ದರೂ ಡೆಫಿನೆಟ್ಲಿ ಬರ್ಬೋದು. ಸೊ ಆಲ್ರೆಡಿ 90% ಸೀಟು ಫಿಲ್ ಆಗಿದೆ. ಇನ್ನೊಂದು 10% ಅಂದರೆ ಇನ್ನೊಂದು 20 ಜನ ಬರ್ಬೋದು. ಯಾರ್ಯಾರು ಬರ್ತೀರಾ ಒಂದು CMG ಅಂತ ಕಮೆಂಟ್ ಹಾಕಿ ದಯವಿಟ್ಟು ಬನ್ನಿ. ಇನ್ನೊಂದು 20 ಸೀಟ್ ಅಷ್ಟೇ ಇರೋದು, ಉಳಿದಿದ್ದೆಲ್ಲ ಫಿಲ್ ಆಗಿದೆ. ಸೊ ಹಾಗೆ ಶುಕ್ರನ ಪ್ರವೇಶ 12 ಲಗ್ನಗಳಿಗೆ ನೋಡೋಣ. ಇವತ್ತು ರಾಶಿಯಿಂದ ಯಾವತ್ತೂ ಕೌಂಟ್ ಮಾಡೋಕ್ಕೆ ಹೋಗಬೇಡಿ, ಯಾವತ್ತೂ ಫಲ ಬರಲ್ಲ ರಾಶಿಯಿಂದ. ಅದು ಬೇರೆ ಕಾನ್ಸೆಪ್ಟು. ರಾಶಿನ ಯಾವ ಥರ ಯೂಸ್ ಮಾಡ್ತೀವಿ ಅದನ್ನೊಂದು ದಿನ ಹೇಳ್ತೀನಿ. ಬಟ್ ಲಗ್ನಕ್ಕೆ ಯಾಕೆ ಪ್ರಾಮುಖ್ಯತೆ ಶಾಸ್ತ್ರ ಕೊಡುತ್ತೆ? ಎಲ್ಲರಿಗೂ ಇವತ್ತು ಪರಿಸ್ಥಿತಿಗೆ ಫಲ ಬೇಕು. ನಾನು ಇದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಇದು ಆಸೆ ಇದೆ, ಇದು ಬೇಕು ಅದು ಬೇಕು ಅಂತ ಇದ್ದಾಗ ಲಗ್ನದಿಂದನೇ ಕೌಂಟ್ ಮಾಡಬೇಕು. ಮನಸ್ಥಿತಿ ಬೇರೆ. ಸೊ ನನಗೆ ಮನಸ್ಸಲ್ಲಿ ಹೊರಗಡೆ ಹಿಂಗಾಗ್ತಾಯಿದೆ ಹಂಗಾಗ್ತಾಯಿದೆ, ಅದಕ್ಕೊಂದು ಫಲ ಅಂತ ಇರುತ್ತೆ. ಬಟ್ ಎಲ್ಲ ಪರಿಸ್ಥಿತಿ ಫಲ ಅಂತ ಬಂದಾಗ ಲಗ್ನ ಭವಿಷ್ಯನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಲಗ್ನಗಳು ಗೊತ್ತಿರಬೇಕು. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ವೀಕ್ಷಕರು, ಲಗ್ನ ಕಂಡುಹಿಡಿಯೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀವಿ ಸುಮಾರು ವೀಡಿಯೋಸಲ್ಲಿ. ನಮ್ಮ ಒಂದು ಇದರಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿದರೆ ನಿಮ್ಗೆ ಅದು ಸಿಗುತ್ತೆ. ಓಕೆ, ಶುಕ್ರ ಇಲ್ಲಿ ಜ್ಯೋತಿಷ್ಯದಲ್ಲಿ ಹೆಂಗೆ ಅಂದರೆ ಯಾವ ಮನೆಯಲ್ಲಿ ಗ್ರಹಗಳು ಕೂತಿದೆ ಪ್ರಾಮುಖ್ಯತೆ ಹೆಚ್ಚಾಗಿ ಕೊಟ್ಟಿದ್ದಾರೆ. ಒಂದು ಕಾರಕ ಅಂತ ಏನಿದೆ ಆ್ಯಡ್ ಆನ್ ಆಗುತ್ತೆ. 2 ಸೇರಿದಾಗ ಸ್ವಲ್ಪ ಟೇಸ್ಟ್ ಜಾಸ್ತಿ. ಸೊ ಶುಕ್ರ ಒಂಥರ ಫ್ಯಾಷನ್ಗೆ ಕಾರಕ ಗ್ರಹ ಅಂತ ಕರೀತಾರೆ, ಸ್ಟೈಲ್ ಮಾಡೋದಕ್ಕೆ. ಈಗ ಶುಕ್ರ ಎಕ್ಸಾಂಪಲ್ 5ನೇ ಮನೆಗೆ ಹೋಗಿ ಕೂತ್ಕೊಂಡ್ರೆ ಆ ಸ್ಟೈಲು ಪ್ಲಸ್ ಆ ಮನೆ ಎರಡೂ ಆ್ಯಕ್ಟಿವೇಟ್ ಆಗಿ ಸೂಪರ್ ಸ್ಟೈಲಿಶಾಗಿ ಕಾಣಿಸ್ತಾರೆ, ಫ್ಯಾಷನ್ ಬಗ್ಗೆ ಚೆನ್ನಾಗಿ ತಿಳ್ಕೊತಾರೆ. ಈ ರೀತಿ ಆ ಕಾರಕ ಪ್ಲಸ್ ಆ ಮನೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಒಬ್ಬ ಮನುಷ್ಯನಲ್ಲಿ. ಅದು ತುಂಬ ಚೆನ್ನಾಗಿ ಜ್ಯೋತಿಷ್ಯದಲ್ಲಿದೆ. ಸೊ ಅದನ್ನೇ ಇವಾಗ ನಮಗೆ ಗೋಚಾರ ಫಲ ಅಂತಕ್ಕಂಥದ್ದು 30%, ಉಳಿದಿದ್ದ 70% ನಿಮ್ಮ ಜಾತಕ ಅಲ್ಲಿರುತ್ತೆ. ಈ 30%ನ ಅದಕ್ಕೆ ಆ್ಯಡ್ ಆನ್ ಮಾಡ್ಕೋಬೇಕಾಗತ್ತೆ. ಅಥವಾ ಜಾತಕ ಗೊತ್ತಿಲ್ಲ ಅಂದವರು ಇದು 30% ಡೆಫಿನೆಟ್ಲಿ ತೊಗೋಬೋದು. ಜಾತಕ ಆಲ್ರೆಡಿ ಪ್ರೊಡಕ್ಷನ್ ಗೊತ್ತಿದ್ದವರು ಅನ್ಬೋದು, ಇದನ್ನು ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ಬೋದು. ಸೊ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ಎಜುಕೇಷನ್ ರಿಲೇಟೆಡು ಸೆಲ್ಫ್ ಎಫರ್ಟ್ ಹಾಕಬೇಕು, ಮೀಡಿಯಮ್ ಆಗಿದೆ. ಜಾಬ್ ರಿಲೇಟೆಡು ಸ್ವಲ್ಪ ಕಿರಿಕಿರಿ ಹೆಚ್ಚಾಗುತ್ತೆ, ಬಟ್ ಮೀಡಿಯಮ್ ಗುಡ್ ಟೈಪ್. ಬಿಸ್ನೆಸ್ ರಿಲೇಟೆಡು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ಸ್ವಲ್ಪ ಲಾಭಾಂಶ ಬರುತ್ತೆ. ಅತಿ ಹೆಚ್ಚು ಬರದೇ ಇದ್ರೂ ಕೂಡ ಮೀಡಿಯಮ್ ಆಗಾದರೂ ಬರುತ್ತೆ. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಹೆಚ್ಚಾಗುತ್ತೆ, ಲಾಸ್ಟಲ್ಲಿ ಸರಿ ಹೋಗುತ್ತೆ. ಬಟ್ ಸಪ್ರೇಷನ್ಗೆ ಹೋಗೋ ಸಾಧ್ಯತೆಯೂ ಇದೆ. ಸ್ವಲ್ಪ ಎಳೆದಾಡುತ್ತೆ. ಯಾರ್ಯಾರ್ದು ಸಪ್ರೇಷನಲ್ಲಿದೆ ಮ್ಯಾರಿಡ್ ಲೈಫು ಸ್ವಲ್ಪ ಎಳೆದಾಡುತ್ತೆ. ಹೊಸ್ದಾಗಿ ಹುಡುಕೋರಿಗೆ ಸಿಕ್ಕಾಬಟ್ಟೆ ಆಫರ್ಸು. ಮದುವೆಗೆ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ನೀವೆಸಂದ್ರೆ ಅವರನ್ನೆಲ್ಲ, ಅವರಂದರೆ ನೀವನ್ನೆಲ್ಲ. ಸ್ವಲ್ಪ ಏನೋ ಒಂದು ಸಮಸ್ಯೆ ಬಂದು ಅದು ಕಟ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಹಿಂಗೆ ಪೆಂಡಿಂಗ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೀವು ಹೆಂಗೆ ಮಾಡಿಕೋತೆ ನಂಗೆ ಹೋಗುತ್ತೆ ಈ ತಿಂಗಳು. ನೆಕ್ಸ್ಟ್ ವೃಷಭ ಲಗ್ನದವ್ರಿಗೆ ಖರ್ಚು ಹೆಚ್ಚು ಈ ತಿಂಗಳು, ಸಿಕ್ಕಾಬಟ್ಟೆ ಖರ್ಚು. ಅದು ಕಾಯಿಲೆಗೋಸ್ಕರನೇ ಖರ್ಚು ಹೆಚ್ಚಾಗೋಗುತ್ತೆ. ಫಸ್ಟ್ ಪಾಯಿಂಟ್. ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ, ಸ್ವಲ್ಪ ಕಡಿಮೆ ಅಂಕ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಹೆಚ್ಚು, ಓಡಾಟಗಳು ಹೆಚ್ಚು, ಕಿರಿಕಿರಿ ಹೆಚ್ಚು. ಜಾಬ್ ಹುಡುಕ್ತಾ ಇದ್ದರೆ ಸ್ವಲ್ಪ ಜಾಬ್ ಸಿಗಲ್ಲ. ಇಲ್ಲ ನಾನು ಫಾರಿನ್ಗೆ ಹೋಗಬೇಕು ಅಬ್ರಾಡ್ಗೆ ಹೋಗಬೇಕು ಅನ್ನೋರಿಗೆ ಎಕ್ಸಲೆಂಟ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸ್ ಆಗುತ್ತೆ, 30% ಗೋಚಾರ ಫಲ. ಮದುವೆ ಜೀವನದಲ್ಲಿ ಸಪ್ರೇಷನ್ ತೋರಿಸ್ತಾ ಇದೆ, ಈಗೋ ಕ್ಲ್ಯಾಶು, ಫೈನಾನ್ಷಿಯಲ್ ಕ್ಲ್ಯಾಶು, ಸ್ವಲ್ಪ ಡೇಂಜರಸ್ ಟೈಮ್. ಹೊಸ್ದಾಗಿ ಮದುವೆಗೆ ಹುಡುಕ್ತಾ ಇರೋರಿಗೆ ಸೆಟ್ಟೇ ಆಗಲ್ಲ. ಸ್ವಲ್ಪ ಸಮಸ್ಯೆ ಸೆಟ್ಟಾದರೆ ಅದು ಸಮಸ್ಯೆನೇ ಆಗಿರುತ್ತೆ. ಏನೋ ಒಂದು ಸಮಸ್ಯೆ ಬಂದೇ ಸೆಟ್ ಆಗಿರುತ್ತೆ, ಇಲ್ಲ ನಿಮಗೆ ಗೊತ್ತಿಲ್ಲದಂಗೆ ಸೆಟ್ ಆಗಿರುತ್ತೆ. ಸೊ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಮು, ಶೀತ, BP ಇದ್ದವ್ರಿಗೆ BP ಜಾಸ್ತಿ, ಶುಗರ್ ಇದ್ದವರಿಗೆ ಸ್ವಲ್ಪ ಸಮಸ್ಯೆಗಳು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಈ ತಿಂಗಳು. ಕೋಪನ ಕಂಟ್ರೋಲ್ ಇಟ್ಕೊಳ್ಳಿ. ಶುಕ್ರ ಸಾಫ್ಟ್ ಪ್ಲಾನೆಟ್ ಅಂತ ಹೇಳ್ತೀವಿ, ಕೋಪ ಬಂದರೂ ಕೂಡ ಕೂಲ್ ಮಾಡುತ್ತೆ. ಆದರೂ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಇನ್ನೂ ಆರೋಗ್ಯ ಕಾಪಾಡ್ಕೋಬೋದು. ನೆಕ್ಸ್ಟು ಮಿಥುನ ಲಗ್ನ. ಲಾಭಾಂಶದ ಒಂದು ತಿಂಗಳು ಅಂತ ಹೇಳ್ಬೋದು, ಆದರೆ ಒಂಥರ 50-50. ಎಜುಕೇಷನ್ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂಥರ ಏನೇ ಸಮಸ್ಯೆ ಇದ್ದರೂ ವಿನ್ನಿಂಗು.
ನನಗೆ ಸ್ಯಾಲ್ರಿ ಸಮಸ್ಯೆ ಇದೆ, ಓಡಾಟದ ಸಮಸ್ಯೆ ಇದೆ, ಬಾಸಿಂದ ಕಿರಿಕಿರಿ ಇದೆ, ಸ್ವಲ್ಪ ಬಚಾವು ಈ ತಿಂಗಳಿಂದ ಅಷ್ಟೇ. ಚೆನ್ನಾಗಿದೆ ಟೈಮ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಲಾಭಾಂಶ ಬರುತ್ತೆ, ಬಟ್ ಅಷ್ಟೇ ಖರ್ಚು, ಅಷ್ಟೇ ಇನ್ವೆಸ್ಟ್ಮೆಂಟು, ಅಥವಾ ದುಡ್ಡು ಬಂದಿದ್ದನ್ನು ಯಾರಿಗೂ ಕೊಟ್ಬಿಡೋದು, ಅವ್ರು ಬೇಗ ಕೊಡದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ಲಾಭಾಂಶದ ಒಂದು ಮಂತ್. ಬುದ್ಧಿವಂತಿಕೆಯಿಂದ ದುಡ್ಡು ಮಾಡೋರಿಗೆ ಹೆಚ್ಚು ದುಡ್ಡು, ಮೆಡಿಸಿನ್ನು, ಬಾರು ಈ ಕಡೆ ಇರೋರಿಗೆ ಸಿಕ್ಕಾಬಟ್ಟೆ ದುಡ್ಡು. ಮದುವೆ ಜೀವನ ಮೀಡಿಯಮಾಗಿ ಚೆನ್ನಾಗಿದೆ, ಪ್ರೀತಿ ಹೆಚ್ಚಾಗುತ್ತೆ, ಲವ್ವಲ್ಲಿ ಬೀಳ್ತಕ್ಕಂಥದ್ದು ಹೆಚ್ಚಾಗಿದೆ, ಅಟ್ರ್ಯಾಕ್ಷನ್ ಹೆಚ್ಚು ಅಂತ ಹೇಳ್ತೀವಿ. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಡಿಸಿಷನ್ ಸಮಸ್ಯೆ ಬರುತ್ತೆ, ತುಂಬ ಆಫರ್ಸ್ ಬರುತ್ತೆ, ಚೆನ್ನಾಗಿರೋ ಆಫರ್ಸೇ ಬರುತ್ತೆ, ಬಟ್ ಡಿಸಿಷನ್ ಸಮಸ್ಯೆ. ಆರೋಗ್ಯ ಸೂಪರಾಗಿರುತ್ತೆ, ಏನೇ ಸಮಸ್ಯೆ ಇದ್ದರೂ ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಹೆಸರು ಜಾಸ್ತಿ ಈ ತಿಂಗಳು. ಎಜುಕೇಷನ್ ಎಕ್ಸಲೆಂಟಾಗಿ ಮಾಡ್ತಕ್ಕಂಥದ್ದು, ಅಲ್ಲೂ ಹೆಸರು ಮಾಡ್ತಕ್ಕಂಥದ್ದು, ಜಾಬ್ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಆಫರ್ ಇತ್ತು ಅಂದರೆ, ಅಥವಾ ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ, ಅಥವಾ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಒಂದು ಅವಾರ್ಡು, ಅಥವಾ ಒಂದು ನಿಮ್ಮ ನೇಮು ಓಡಾಡ್ತಕ್ಕಂಥದ್ದು ಈ ತಿಂಗಳು ಪೂರ್ತಿ ತೋರಿಸ್ತಾ ಇದೆ. ಮದುವೆ ಜೀವನ ಸ್ವಲ್ಪ ಈಗೋ ಕ್ಲಾಶಿಂದ ಕೂಡಿರ್ತಕ್ಕಂಥದ್ದು, ಸ್ವಲ್ಪ ಸಮಸ್ಯೆ ಒಳಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೈಲೆಂಟಾಗಿ ಇದ್ಬಿಡಿ. ಹೊಸ್ದಾಗಿ ಹುಡುಕ್ತಾರೋರಿಗೆ ಸಟ್ಟೆ ಆಗಲ್ಲ, ಸ್ಟೇಟಸ್ ಸಮಸ್ಯೆ ಬರುತ್ತೆ. ಹಾಗೆ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಮು, BP, ಸ್ವಲ್ಪ ಫುಡ್ ಸಿಸ್ಟಮಲ್ಲಿ ಸ್ವಲ್ಪ ಸರಿ ಮಾಡ್ಕೋಬೇಕು, ಸಮಸ್ಯೆ ತೋರಿಸ್ತಾ ಇದೆ. ನೆಕ್ಸ್ಟು ಸಿಂಹಲಗ್ನ. ಸಿಂಹಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ, ಹೈಯರ್ ಎಜುಕೇಷನ್ ಎಕ್ಸಲೆಂಟ್ ಆಗಿದೆ, ಜಾಬ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಚೇಂಜ್ ತೋರಿಸ್ತಾ ಇದೆ, ಮೀಡಿಯಮ್ ಗುಡ್ಡು. ಬಿಸ್ನೆಸ್ ಮಾಡೋರಿಗೂ ಸಾಧಾರಣವಾಗಿ ಹಣ ಬರ್ತಕ್ಕಂಥದ್ದು, ಲಾಸು ಆಗಲ್ಲ, ಅತಿ ಹೆಚ್ಚು ಪ್ರಾಫಿಟ್ಟು ಇಲ್ಲ. ಹಾಗೆ ಮದುವೆ ಜೀವನದಲ್ಲಿ ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ, ಬಟ್ ಮದುವೆ ಜೀವನ ನಾರ್ಮಲ್ ಆಗಿದೆ. ಹಿರಿಯರಿಂದ ಸಾಲೌಟ್ ಕೂಡ ಆಗುತ್ತೆ ಏನಾರ ಸಮಸ್ಯೆ ಇದ್ದರೆ, ಬಟ್ ಹಿರಿಯರಿಂದ ಫೋರ್ಸ್ ಕೂಡ ಬರುತ್ತೆ ಮದುವೆಗೆ. ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಿಂಹಲಗ್ನ, ಏನೂ ಅಷ್ಟೊಂದು ಸಮಸ್ಯೆ ಇಲ್ಲ. ಸ್ವಲ್ಪ ಮನೆ ಚೇಂಜ್ ಮಾಡಬೇಕು, ಬಾಡಿಗೆ ಮನೆ, ಮತ್ತೊಂದು ಮನೆಗೆ ಹೋಗಬೇಕು ಅಂದರೆ ಸ್ವಲ್ಪ ಟೈಮ್ ಕೊಟ್ಟು. ನೆಕ್ಸ್ಟು ಕನ್ಯಾ ಲಗ್ನ. ಕನ್ಯಾ ಲಗ್ನದವರಿಗೆ ಒಂಥರ ಅಬ್ಸ್ಟೆಕಲ್ ಟೈಮು. ಎಜುಕೇಷನ್ನು ಓದಿದ್ದೆಲ್ಲ ಮರ್ತೋಗ್ಬೋದು, ಇಲ್ಲ ಮಾರ್ಕ್ಸ್ ಕಡಿಮೆ ಬರ್ಬೋದು. ಜಾಬು ಸ್ವಲ್ಪ ಅವಮಾನ ಅಪವಾದ ಹೆಚ್ಚಾಗಿ ಬರುತ್ತೆ, ಅಬ್ಸ್ಟೆಕಲ್ಸ್ ಬರುತ್ತೆ, ಬಟ್ ಸಾಲ್ವ್ ಆಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಕಾಂಪಿಟೇಷನ್ ಹೆಚ್ಚು, ಸ್ವಲ್ಪ ಸಡನ್ ಲಾಸು, ಸಡನ್ ಗೇನ್ ಆಗ್ತಿರುತ್ತೆ ಅವಾಗವಾಗ. ಸೊ ಹಾಗೆ ಮದುವೆ ಜೀವನದಲ್ಲಿ ಅವಾಗವಾಗ ಮಾತುಗಳು ಕೆಟ್ಟದಾಗ ಆಡ್ತಕ್ಕಂಥದ್ದು, ಅಥವಾ ಅವಮಾನ ಅಪವಾದದಿಂದ ನಿಂದನೆ ಮಾಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತದೆ, ಕಂಟ್ರೋಲ್ ಇಟ್ಕೊಳ್ಳಿ. ಮದುವೆಗೆ ಹೋಗ್ತಾ ಇರೋರಿಗೆ ಅಬ್ಸ್ಟೆಕಲ್ಸ್ ಜಾಸ್ತಿ, ಸಮಸ್ಯೆ ಇರ್ತಕ್ಕಂಥ ಸಂಬಂಧಗಳೇ ಬರುತ್ತೆ. ಇಲ್ಲ ನೀವು ಒಪ್ಕೊಂಡ್ರೆ ಅವ್ರಿಗೆ ಸಮಸ್ಯೆ, ಅವ್ರು ಒಪ್ಕೊಂಡ್ರೆ ನಿಮಗೆ ಸಮಸ್ಯೆ, ಏನೋ ಒಂದು ಅಬ್ಸ್ಟೆಕಲ್ ಬಂದಿರತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯ ಕೆಡುತ್ತೆ, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಹೆಚ್ಚಾಗ್ಬೋದು, ಶೀತ ಹೆಚ್ಚಾಗ್ಬೋದು. ನೆಕ್ಸ್ಟು ತುಲಾ ಲಗ್ನ. ತುಲಾ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ಜಾಬಲ್ಲಿರೋರಿಗೆ ಸ್ವಲ್ಪ ಎಕ್ಸಲೆಂಟ್, ಬಿಸ್ನೆಸ್ ಮಾಡೋರಿಗೂ ಕ್ಲೈಂಟ್ ಜಾಸ್ತಿ ಆಗ್ತಾರೆ. ಮದುವೆ ಜೀವನ ತುಂಬ ಚೆನ್ನಾಗಿದೆ, ಸಮಸ್ಯೆ ಇದ್ದರೂ ಕ್ಲಿಯರ್ ಆಗುತ್ತೆ, ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ಮದುವೆ ಸೆಟ್ ಮಾಡ್ಕೊಳ್ಳೋಕ್ಕೆ ಗುಡ್ ಟೈಮ್. ಸಣ್ಣ ಪುಟ್ಟ ಅಬ್ಸ್ಟೆಕಲ್ ಶೇಕ್ ಆಗುತ್ತೆ, ಬಟ್ ಓವರಾಲ್ ಗುಡ್ ಟೈಮ್. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ತೀರಾ. ಜಾಬಲ್ಲಿರೋರಿಗೆ ಗುಡ್ ಆಗಿದೆ, ಸ್ವಲ್ಪ ಅಷ್ಟೇ ಪ್ರೆಷರ್ ಲೋಡು ಕೂಡ ಇರುತ್ತೆ, ಬಟ್ ಗುಡ್ ಟೈಮ್. ಜಾಬ್ ಹುಡುಕ್ತಿರೋರಿಗೆ ಸಿಗೋ ಸಾಧ್ಯತೆ ಇದೆ. ಬಿಸ್ನೆಸ್ ಮಾಡೋರು ಒಳ್ಳೆ ದುಡ್ಡು, ಹೆಚ್ಚು ದುಡ್ಡು ಬರತಕ್ಕಂಥದ್ದು, ಬಟ್ ಅಷ್ಟೇ ಖರ್ಚು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ತುಂಬ ಗಲಾಟೆ ತೋರಿಸ್ತಾ ಇದೆ, ಕಿರಿಕು, ಸಪ್ರೇಷನೂ ಆಗ್ಬೋದು, ಕೋರ್ಟಲ್ಲಿದ್ದರೆ ಸಮಸ್ಯೆನೂ ಆಗ್ಬೋದು, ಬಟ್ ಬ್ಯಾಡ್ ಟೈಮ್. ಅಂದರೆ ಸ್ವಲ್ಪ ಡೌನ್ ಇದೆ, ಸರಿ ಮಾಡ್ಕೊಳಕ್ಕಾದ್ರೆ ಸರಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದು ಬ್ಯಾಡ್ ಸ್ಥಿತಿಗೆ ಹೋಗ್ತಕ್ಕಂಥದ್ದು. ಮದುವೆಗೆ ಹುಡುಕ್ತಾರೆ, ಸಟ್ಟೆ ಆಗಲ್ಲ ಕರೆಕ್ಟಾಗಿ, ಇಷ್ಟ ಆಗೋ ಸಂಬಂಧ ಬರಲ್ಲ, ಬಂದರೆ ಅವರೊಪ್ಪಲ್ಲ. ಆರೋಗ್ಯನೂ ಕೂಡ ಚೆನ್ನಾಗಿಲ್ಲ ವೃಶ್ಚಿಕ ಲಗ್ನ, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಹೆಚ್ಚಾಗ್ಬೋದು, ಶೀತ ಹೆಚ್ಚಾಗ್ಬೋದು. ನೆಕ್ಸ್ಟು ಧನುರ್ ಲಗ್ನ. ಧನುರ್ ಲಗ್ನದವರಿಗೆ ಎಜುಕೇಷನ್ನು ಮೀಡಿಯಮ್ ಗುಡ್ಡು, ಇಂಟೆಲಿಜೆನ್ಸ್ ಬಳಸಿದರೆ ಎಫರ್ಟ್ ಹಾಕಿ ಸಕ್ಸಸ್ ಆಗುತ್ತೆ, ಲೇಸಿ ಬೀಳಬಾರ್ದು. ಹಾಗೆ ಜಾಬ್ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಬರುತ್ತೆ, ಬಟ್ ಅದನ್ನು ಸಹಿಸ್ಕೊಂಡ್ರೆ ಸಕ್ಸಸ್ಸು. ಬಿಸ್ನೆಸ್ಸಲ್ಲಿ ಸ್ವಲ್ಪ ರೊಟೇಷನ್ ಕಡಿಮೆ ಆಗುತ್ತೆ, ಸಮಾಧಾನದಿಂದ ಮಾಡಿದರೆ ಸಕ್ಸಸ್ಸು. ಮದುವೆ ಜೀವನ ಸ್ವಲ್ಪ ಸೆಲೆಕ್ಟಿವ್ ಆಗಿಬಿಡ್ತೀರಾ ಸಂಬಂಧ ಹುಡುಕೋದ್ರಲ್ಲಿ, ಯಾವುದು ಬಂದರೂ ಇಷ್ಟ ಆಗಲ್ಲ, ಇಷ್ಟ ಆದರೆ ಅವರೊಪ್ಪಲ್ಲ. ಇದು ಸಮಸ್ಯೆ ಹೆಚ್ಚಾಗಿ ಬರ್ತಾ ಇದೆ. ಸ್ವಲ್ಪ ಲವ್ ಹೆಚ್ಚಾಗಿ ತೋರಿಸ್ತಾ ಇದೆ, ಅಥವಾ ಲವ್ವಲ್ಲಿ ಇದ್ದರೆ ಮನೆಯವ್ರು ಒಪ್ಸೋ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಮೀಡಿಯಮ್ ಗುಡ್ ಟೈಮ್ ಅಂತ ಹೇಳ್ಬೋದು. ಮದುವೆ ಜೀವನದಲ್ಲಿರೋರಿಗೆ ಸ್ವಲ್ಪ ಕಿರಿಕು, ಯಾಕೆಂದರೆ ಸೆಲೆಕ್ಟಿವ್ ಮೈಂಡು, ಸಣ್ಣ ಪುಟ್ಟದಕ್ಕೂ ಬಿಹೇವಿಯರ್ ಬಗ್ಗೆ ಮಾತಾಡ್ತಾ ಇರೋದೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಕಡಿಮೆ ಮಾಡ್ಕೊಳ್ಳಿ ಮದುವೆ ಜೀವನ ಚೆನ್ನಾಗಿರಬೇಕು ಅಂದರೆ. ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ ಧನುರ್ ಲಗ್ನ, ಎಕ್ಸಲೆಂಟ್ ಆರೋಗ್ಯ. ನೆಕ್ಸ್ಟು ಮಕರ ಲಗ್ನ. ಎಜುಕೇಷನ್ ಅತ್ಯದ್ಭುತ, ಜಾಬಲ್ಲಿರೋರಿಗೆ ಸ್ವಲ್ಪ ಲೇಸಿನೆಸ್ಸು, ಆಲಸ್ಯ ಹೆಚ್ಚಾಗಿರುತ್ತೆ, ಬಟ್ ಮೀಡಿಯಮ್ ಗುಡ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ಮಾಗಿ ದುಡ್ಡು ಬರುತ್ತೆ.
ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಡೌನ್ ಟೈಮು, ಅಷ್ಟೊಂದು ಚೆನ್ನಾಗಿಲ್ಲ. ಸ್ವಲ್ಪ ಅತ್ತೆಯಿಂದ ಸಮಸ್ಯೆ, ತಾಯಿಯಿಂದ ಸಮಸ್ಯೆ, ಅಥವಾ ಪ್ರೀತಿ ಕಡಿಮೆ ಆಗಿಬಿಡೋದು, ಕೇರಿಂಗ್ ಇಲ್ಲದೆ ಇರೋದು, ಎಮೋಷನ್ಸಿಗೆ ಬೆಲೆ ಇಲ್ಲದೆ ಇರೋದು ಸ್ವಲ್ಪ ಡೌನ್ ತೋರಿಸ್ತಾ ಇದೆ ಈ ತಿಂಗಳು. ಮದುವೆಗೆ ಹುಡುಕ್ತಾ ಇದ್ದರೆ ಅಲ್ಲೂ ಕೂಡ ಅಷ್ಟೇ, ಇಷ್ಟ ಆಗೋ ಸಂಬಂಧ ಬರೋದೇ ಇಲ್ಲ. ನಿಮಗೆ ಅದು ನೋಡಿದ ತಕ್ಷಣ ಬೇಡ ಅನಿಸುತ್ತೆ, ಇಷ್ಟ ಆಗಿದ್ದು ಅವ್ರಿಗೆ ನೋಡಿದ ತಕ್ಷಣ ನಿಮ್ಮನ್ನು ಬೇಡ ಅನಿಸುತ್ತೆ. ಸ್ವಲ್ಪ ಈ ಥರ ಸಮಸ್ಯೆ ತೋರಿಸ್ತಾ ಇದೆ. ಆರೋಗ್ಯನೂ ಕೂಡ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಸ್ಕಿನ್ ಡಿಸೀಸು, ಸ್ವಲ್ಪ ಶೀತ ಹೆಚ್ಚಾಗ್ಬೋದು. ನೆಕ್ಸ್ಟು ಕುಂಭಲಗ್ನದವ್ರಿಗೆ ಮಾತುಕತೆ ಜಾಸ್ತಿ, ಕಮ್ಯುನಿಕೇಷನ್ ಜಾಸ್ತಿ, ವಿಡಿಯೋ ವರ್ಕು, ಮೊಬೈಲ್, ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ. ಎಜುಕೇಷನ್ ಸ್ವಲ್ಪ ಕಾನ್ಸಂಟ್ರೇಟ್ ಕಡಿಮೆ, ಸ್ವಲ್ಪ ಓದಬೇಕು ಎಫರ್ಟ್ ಹಾಕ್ಬಿಟ್ಟು. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಮ್ಯುನಿಕೇಷನ್ನು ಬಿಸಿ ಜಾಸ್ತಿ ಆಗುತ್ತೆ, ಬಟ್ ಟೆನ್ಷನ್ ಟೈಮು, ಬಟ್ ಸಾಧಾರಣ ಗುಡ್ ಟೈಮ್. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಕಮಿಷನ್ ಏಜೆಂಟ್ಗಳಿಗೆ ಗುಡ್ ಟೈಮು, ಉಳಿದವ್ರಿಗೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕು, ಮೀಡಿಯಮ್ ಗುಡ್. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮಾತುಕತೆಯಿಂದ ಸಮಸ್ಯೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮೀಡಿಯಮ್ ಗುಡ್ ಇದೆ. ಮದುವೆಗೂ ಕೂಡ ಮಾತುಕತೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಸ್ ಅಂದ್ರೆ ಆಗುತ್ತೆ, ಯಾಕೆಂದರೆ ಮೀಡಿಯಮ್ ಗುಡ್ ಬಂದಿದೆ. ನೋ ಅಂದರೆ ನೆಕ್ಸ್ಟ್ ಹೋಗಬೇಕಾಗತ್ತೆ. ಆರೋಗ್ಯ ನ್ಯೂಟ್ರಲ್ ಆಗಿದೆ. ಲಾಸ್ಟ್ ಒನ್ ಮೀನಲಗ್ನದವ್ರಿಗೆ ಹಣ ಲಂಸಮ್ ಬರ್ತಕ್ಕಂಥ ಒಂದು ಟೈಮು. ಎಜುಕೇಷನ್ ಮೀಡಿಯಮ್ ಗುಡ್, ಜಾಬು ಮೀಡಿಯಮ್ ಗುಡ್, ಬಿಸ್ನೆಸ್ಸು ಒಳ್ಳೆ ಹಣ ಬರುತ್ತೆ, ಬಟ್ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ, ಕಳ್ಕೊತೀರ. ಹುಷಾರಾಗಿ ನೋಡ್ಕೋಬೇಕು, ಬಟ್ ಒಳ್ಳೆ ದುಡ್ಡು ಬರ್ತಕ್ಕಂಥ ಟೈಮ್ 30%. ಮದುವೆ ಜೀವನ ಎಕ್ಸಲೆಂಟ್ ಆಗಿದೆ. ಏನಾರ ಸಮಸ್ಯೆ ಇದ್ದರೂ ಕೂಡ ಸಾಲ್ವ್ ಔಟ್ ಆಗುತ್ತೆ. ಹೊಸ್ದಾಗಿ ಮದುವೆ ಹುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಯೋಗ. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ಇಷ್ಟು 12 ಲಗ್ನದ ಶುಕ್ರನ ಪ್ರವೇಶದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.